ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇ ಪಿಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಿಥುನ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ 21/6/2026 ಭಾನುವಾರ, ಸಪ್ತಮಿ ತಿಥಿ, ಅಷ್ಟಮಿ ತಿಥಿ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಸಿದ್ಧಿಯೋಗ, ವ್ಯತಿಪಾತ ಯೋಗದ ಸಂಯೋಜನೆಗೊಂಡಿರೋದ್ರಿಂದ ಸಪ್ತಮಿ ತಿಥಿಯ ಕಾರ್ಯಶಕ್ತಿ, ಅಷ್ಟಮಿ ತಿಥಿಯ ಆತ್ಮಪರಿಶೀಲನೆ, ಪುಬ್ಬ ನಕ್ಷತ್ರದ ಸೃಜನಶೀಲತೆ, ಉತ್ತರ ಫಲ್ಗುಣಿ ನಕ್ಷತ್ರದ ಜವಾಬ್ದಾರಿ, ಸಿದ್ಧಿಯೋಗದ ಕಾರ್ಯಸಾಧನೆ ಹಾಗೂ ವ್ಯಕ್ತಿಪಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇಂದು ನಿಮ್ಮ ಬುದ್ಧಿವಂತಿಕೆ, ಮಾತಿನ ಚಾತುರ್ಯ ಮತ್ತು ಸರಿಯಾದ ನಿರ್ಧಾರಗಳು ಯಶಸ್ಸಿನ ದಾರಿಯನ್ನು ತೆರೆದಿಡಲಿವೆ. ಈ ದಿನದ ಗ್ರಹದ ಪ್ರಭಾವವನ್ನು ನೋಡೋದಾದರೆ ಮಿಥುನ ರಾಶಿ ಅಧಿಪತಿ ಬುಧ. ಈ ಬುಧ ಗ್ರಹದ ಪ್ರಭಾವದಿಂದ ಚಿಂತನಾ ಶಕ್ತಿ, ಸಂವಹನ ಕೌಶಲ್ಯ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗ್ತದೆ. ಶಿಕ್ಷಣ, ಜ್ಯೋತಿಷ್ಯ ಮತ್ತು ಬರವಣಿಗೆಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಮಾಹಿತಿಯಿಂದ ಲಾಭವಾಗ್ತದೆ. ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಸಹಕಾರ ಲಭ್ಯವಾಗ್ತದೆ. ಆದರೆ ವ್ಯತಿಪಾತ ಯೋಗದಿಂದ ಕೆಲವು ಯೋಜನೆಗಳಲ್ಲಿ ಗೊಂದಲ ಅಥವಾ ವಿಳಂಬ ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ: ಆತುರದ ನಿರ್ಧಾರಗಳನ್ನು ಬಿಟ್ಟು ಸಂಪೂರ್ಣ ಮಾಹಿತಿಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಿ. ಈ ದಿನ ಸಪ್ತಮಿ ಮತ್ತು ಅಷ್ಟಮಿ ತಿಥಿಗಳ ಪ್ರಭಾವ ಇರೋದರಿಂದ ಸಪ್ತಮಿ ತಿಥಿಯ ಕಾರಣದಿಂದ ಕಾರ್ಯೋತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹೊಸ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಗೌರವ ಮತ್ತು ಪ್ರಗತಿಯನ್ನು ಕಾಣ್ತೀರಿ. ಅಷ್ಟಮಿ ತಿಥಿಯ ಕಾರಣದಿಂದಾಗಿ ಆತ್ಮಪರಿಶೀಲನೆ, ಆಂತರಿಕ ಶಕ್ತಿ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಈ ದಿನ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಭವಿಷ್ಯದ ಯೋಜನೆಗಳಿಗೆ ಉತ್ತಮ ಚಿಂತನೆ ದೊರೆಯಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸ ಅವಕಾಶಗಳು, ಹೊಸ ಆಲೋಚನೆಗಳು ಲಭ್ಯವಾಗ್ತದೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಸಂತೋಷ ಮತ್ತು ಉಲ್ಲಾಸ ಹೆಚ್ಚಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಜ್ಯೋತಿಷ್ಯ, ಶಿಕ್ಷಣ, ಮಾಧ್ಯಮ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ಹೊಸ ಸಂಪರ್ಕಗಳಿಂದ ಭವಿಷ್ಯದಲ್ಲಿ ಲಾಭವಾಗಬಹುದು. ಉತ್ತರ ಫಲ್ಗುಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಜವಾಬ್ದಾರಿ ಮತ್ತು ಸ್ಥಿರತೆ ಹೆಚ್ಚಾಗಲಿದೆ. ಹಿರಿಯರ ಸಹಕಾರ ಲಭ್ಯವಾಗ್ತದೆ. ದೀರ್ಘಕಾಲೀನ ಯೋಜನೆಗಳಿಗೆ ಅನುಕೂಲ ಉಂಟಾಗ್ತದೆ. ಈ ದಿನ ನಿಮ್ಮ ಸಲಹೆಗಳಿಗೆ ಗೌರವ ಸಿಗಬಹುದು. ಸಮಾಜದಲ್ಲಿ ಉತ್ತಮ ಹೆಸರು ದೊರೆಯಬಹುದು. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಮನೋಭಿಲಾಷೆಗಳ ಪೂರ್ಣತೆ ಉಂಟಾಗುವ ಸಾಧ್ಯತೆ ಇರ್ತದೆ. ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗ್ತದೆ. ಈ ದಿನ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ವೃತ್ತಿ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಪ್ರಗತಿ ಸಾಧ್ಯವಾಗ್ತದೆ. ವ್ಯತಿಪಾತ ಯೋಗದ ಪ್ರಭಾವ ಇರೋದರಿಂದ ದಾಖಲೆ ಅಥವಾ ಮಾಹಿತಿ ಸಂಬಂಧಿತ ತಪ್ಪುಗಳ ಸಾಧ್ಯತೆ ಉಂಟಾಗ್ತದೆ. ಪ್ರಯಾಣ ಅಥವಾ ಸಂವಹನದಲ್ಲಿ ವಿಳಂಬ ಉಂಟಾಗಬಹುದು. ಜಾಗೃತಿ ವಹಿಸಬೇಕಾದಂಥ ವಿಚಾರ ಏನು? ಯಾವುದೇ ಮಾಹಿತಿಯನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ. ವದಂತಿಗಳನ್ನು ನಂಬಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂಥ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಲಭ್ಯವಾಗ್ತದೆ. ವಿಶೇಷವಾಗಿ ಶಿಕ್ಷಕರು, ಲೇಖಕರು, ಯೂಟ್ಯೂಬರ್ಗಳು, ಮಾಧ್ಯಮ ಕ್ಷೇತ್ರದಲ್ಲಿರುವಂಥವರು, ಆನ್ಲೈನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತೆ ಎನ್ನುವಂಥ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಮತ್ತು ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಹೊಸ ಒಪ್ಪಂದಗಳನ್ನು ಪರಿಶೀಲಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಆದಾಯದಲ್ಲಿ ಸುಧಾರಣೆ ಉಂಟಾಗ್ತದೆ. ಬಾಕಿ ಇರುವಂಥ ಹಣ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜಾಗೃತಿ ವಹಿಸಬೇಕಾದಂಥ ವಿಚಾರ ಏನು ಅಂತಂದರೆ, ಅಪಾಯದ ಹೂಡಿಕೆಗಳನ್ನು ತಪ್ಪಿಸಬೇಕಾಗಿ ವಿನಂತಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೋಡೋದಾದರೆ ಸ್ನೇಹಿತರ ಬೆಂಬಲ ಲಭ್ಯವಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಕಾಣ್ತೀರಿ. ಆರೋಗ್ಯದಲ್ಲಿ ನೋಡೋದಾದರೆ ನರಗಳ ಒತ್ತಡ, ನಿದ್ರೆಯಲ್ಲಿ ವ್ಯತ್ಯಾಸ, ಭುಜ ಮತ್ತು ಕೈಭಾಗದಲ್ಲಿ ಆಯಾಸ ಉಂಟಾಗುವಂಥದ್ದು. ಪ್ರಾಣಾಯಾಮ, ಧ್ಯಾನ, ಲಘು ವ್ಯಾಯಾಮ ಮಾಡುವಂಥವರಿಗೆ ಉತ್ತಮ ಫಲ ನೀಡುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ದಿನ ಪರಿಹಾರಕ್ಕಾಗಿ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ಸಿದ್ಧಿಯೋಗವು ಯಶಸ್ಸು, ಪ್ರಗತಿ ಮತ್ತು ಕಾರ್ಯ ಸಾಧನೆಗೆ ಬಲ ನೀಡುತ್ತದೆ. ವ್ಯತಿಪಾತ ಯೋಗದ ಕಾರಣ ಮಾಹಿತಿಯನ್ನು ಪರಿಶೀಲಿಸಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿದರೆ ಇಂದು ಮಿಥುನ ರಾಶಿಯವರಿಗೆ ಗೌರವ, ಆರ್ಥಿಕ ಲಾಭ ಮತ್ತು ಸಂತೋಷ ದೊರೆಯಲಿದೆ.
ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.